ಶ್ರೀ ಗುರು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ಗೆ ನೂತನ ಅಧ್ಯಕ್ಷರಾಗಿ ತೀರ್ಥೇಶ್ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಗುರು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಸೊಸೈಟಿಯಲ್ಲಿ ಚುನಾವಣೆ ನಡೆಸಲಾಯಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಆರ್ ತೀರ್ಥೇಶ್ ಅವಿರೋಧವಾಗಿ ಆಯ್ಕೆಯಾದರೆ ಪ್ರದೀಪ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ನಿರ್ದೇಶಕರಾಗಿ ಪುಟ್ಟಬೈರೇಗೌಡ, ರವಿಕಿರಣ, ಶಿವಪ್ರಕಾಶ್, ಸುರೇಂದ್ರ ರೆಡ್ಡಿ, ರುದ್ರಾಣಮ್ಮ, ರೇಣುಕಾಂಬ, ನಾರಾಯಣಸ್ವಾಮಿ ಆಯ್ಕೆಯಾದರು. ಶ್ರೀ ಗುರು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ಗೆ ಅವಿರೋಧವಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ತೀರ್ಥೇಶ್ ಅವರಿಗೆ ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀ ಗುರು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ನ ನೂತನ ಅಧ್ಯಕ್ಷರಾದ ತೀರ್ಥೇಶ್, ನಮ್ಮ ಸೊಸೈಟಿ ಸ್ಥಾಪನೆಯಾಗಿ 5 ವರ್ಷಗಳಾಗಿದೆ. ನನ್ನನ್ನು 2ನೇ ಬಾರಿ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋ ಎಲ್ಲಾ ನಿರ್ದೇಶಕರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸೊಸೈಟಿಯಲ್ಲಿ ಬಡವರಿಗೆ ಯಾವುದೇ ಹೆಚ್ಚು ರೆಕಾರ್ಡ್ಸ್ ಕೇಳದೆ ಸಾಲವನ್ನ 2 ದಿನಗಳಲ್ಲಿ ಮಂಜೂರು ಮಾಡಿಕೊಡಲಾಗುತ್ತದೆ. ಸೊಸೈಟಿಯ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಸಹಕಾರಿ ಪ್ರಾರಂಭವಾಗಿ 5 ವರ್ಷ ಕಂಪ್ಲೀಟ್ ಆಯಿತು. ಈಗ 5 ವರ್ಷಕ್ಕೆ 2ನೇ ಬಾರಿ ನನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೆ. ನಮ್ಮ ಸದಸ್ಯರು ಸೇರಿ ತುಂಬಾ ಖುಷಿ ಆಗ್ತದೆ. ಮುಂದಿನ ಯೋಜನೆ ನಮ್ಮ ಸಹಕಾರಿಯಿಂದ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದಾರೋ ಅವ್ರಿಗೆಲ್ಲ ತ್ವರಿತಗತಿಯಲ್ಲಿ, ಅಂದ್ರೆ ನಮ್ಗೆ ಇವತ್ತು ಅರ್ಜಿ ಕೊಟ್ಟರೆ ಒಂದು 2 days ಅಲ್ಲಿ ಎಲ್ಲರಿಗೂ ಲೋನ್ ಮಾಡ್ಕೊಡ್ತೀವಿ. ಅತಿ ಬಡವರಿಗೆ ಯಾವ್ದು ನಾಮಿನಲ್ ಏನು ಅತಿ ಹೆಚ್ಚು ರೆಕಾರ್ಡ್ಸ್ ಕೇಳದೇ ನಾಮಿನಲ್ ಆಗಿ ಲೋನ್ ಕೊಡ್ತಾ ಇದ್ವಿ. ಇದುವರೆಗೂ ಅದೇ ರೀತಿ ಕಲೆಕ್ಷನ್ ಆಗ್ತಿದೆ. ನಿರ್ದೇಶಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.